ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಈ ಮಾರ್ಚ್ 14ರ ನಂತರ ಮಕರ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಾಗಿರ್ಬೋದು, ವೈವಾಹಿಕ ಜೀವನ ಇರ್ಬೋದು, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರದಲ್ಲಿ, ಹಾಗೆ ವ್ಯಾಪಾರ ಮತ್ತು ಶಿಕ್ಷಣದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ. ಅದರಲ್ಲೂ ಈ ಮಾರ್ಚ್ 14ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರವು ಈ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಅದೃಷ್ಟಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಈ ಮಕರ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮಾತು ಮತ್ತು ಹಣಕಾಸಿನ ನಡುವಿನ ಜಿದ್ದಾಜಿದ್ದಿಯಾಗಿರಲಿದೆ. ಈ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ 2ನೇ ಮನೆಯ ಮೇಲೆ ಹೆಚ್ಚಿನ ಗಮನವನ್ನು ಈ ಟೈಮ್ನಲ್ಲಿ ಕೇಂದ್ರೀಕರಿಸಲಾಗ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಮಂಗಳ ಮತ್ತು ರಾಹು ಸಂಯೋಜಿತವಾಗಿರೋ ಕಾರಣದಿಂದಾಗಿ ಹಣಗಳಿಸುವಂತಹ ಹಂಬಲವು ಕೂಡ ಈ ರಾಶಿಯವರಿಗೆ ಬಹಳಷ್ಟು ತೀವ್ರವಾಗಿರ್ತದೆ. ಆದರೆ ನಿಮ್ಮ ಮಾತುಗಳು ಕಠಿಣ ಅಥವಾ ಅವಸರದಿಂದ ಕೂಡಿರ್ಬೋದು. ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿಲ್ಲದಿದ್ದರೆ ಕೌಟುಂಬಿಕ ಕಲಹಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಿರಲಿದೆ. ಆದ್ದರಿಂದ ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ಳಿ. ಬಹಳ ತಾಳ್ಮೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಬಹಳಷ್ಟು ಒಳಿತಾಗಿರಲಿದೆ ಅಂತಲೇ ಹೇಳ್ಬೋದು. ಸಕಾರಾತ್ಮಕವಾಗಿ ನಿಮ್ಮ ಯೋಗಕಾರಕನಾದಂತಹ ಗ್ರಹವಾದಂತಹ ಶುಕ್ರನು ಮಾರ್ಚ್ 2ರಂದಿಗೆ 3ನೇ ಮನೆಗೆ ಉಚ್ಚ ಸ್ಥಾನದಲ್ಲಿ ಬಂದಿರೋ ಕಾರಣ ಇದು ನಿಮ್ಮ ಒಡಹುಟ್ಟಿದವರಿಂದ ಉತ್ತಮವಾದ ಬೆಂಬಲವನ್ನು ಕೂಡ ಸೂಚಿಸ್ತಾ ಬರ್ತದೆ. ಸೃಜನಶೀಲ ಸಂವಹನ ಮತ್ತು ಕಿರು ಪ್ರಯಾಣಗಳಲ್ಲಿ ಯಶಸ್ಸನ್ನು ಕೂಡ ಈ ರಾಶಿಯವರಿಗೆ ತರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿಯಾದಂತಹ ಶನಿಯು 3ನೇ ಮನೆಯಲ್ಲಿ ಬಲಿಷ್ಠನಾಗಿರುವುದರಿಂದ ಯಾವುದೇ ಸವಾಲನ್ನು ಎದುರಿಸುವಂತಹ ಧೈರ್ಯವೂ ಕೂಡ ನಿಮ್ಮದಾಗಿರಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಮಾರ್ಚ್ 14ರ ನಂತರ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 2ನೇ ಮನೆಯಿಂದ 3ನೇ ಮನೆಗೆ ಮಾರ್ಚ್ 15ರಂದು ರಾಶಿ ಬದಲಾವಣೆಯನ್ನು ಮಾಡತಕ್ಕಂತಹ ಸೂರ್ಯನು ನಿಮಗೆ ಈ ಟೈಮ್ನಲ್ಲಿ ಆರ್ಥಿಕ ಒತ್ತಡವನ್ನು ತರಬಹುದಾಗಿದೆ ಸ್ನೇಹಿತರೆ. ನಂತರ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಲಿದೆ. ಇನ್ನು ನಿಮ್ಮ ರಾಶಿ ಅಧಿಪತಿಯಾದಂತಹ ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ 3ನೇ ಮನೆಯ ಮೀನ ರಾಶಿಯಲ್ಲಿ ಶನಿಯು ಇರಲಿದ್ದು ಈ ಟೈಮ್ನಲ್ಲಿ ನಿಮ್ಮ ಛಲ ಹೆಚ್ಚಾಗಲಿದೆ. ಕಠಿಣ ಪರಿಶ್ರಮವನ್ನು ಪಡ್ತಾ ಹೋಗ್ತೀರಿ, ಅದಕ್ಕೆ ತಕ್ಕಂತಹ ಪ್ರತಿಫಲವೂ ಕೂಡ ನಿಮಗೆ ಸಿಗಲಿದೆ. ನಿಮ್ಮ ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಯೋಗವೂ ಕೂಡ ಇದೇ ಟೈಮ್ನಲ್ಲಿ ನಿಮಗೆ ಹೊಳೆಯಲಿದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ 5 ಮತ್ತು 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು 3ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಈ ಟೈಮ್ನಲ್ಲಿ ನಿಮ್ಮ ಬರಹದ ವಿಚಾರದಲ್ಲಿ ಸೃಜನಶೀಲ ವಿಷಯಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಒಡ ಹುಟ್ಟಿದವರ ಸಾಥ್ ಕೂಡ ದೊರಕುತ್ತದೆ. ಇದರಿಂದ ಉತ್ತಮವಾದ ಬೆಂಬಲದ ಜೊತೆಗೆ ಉತ್ತಮ ಧನಲಾಭವನ್ನು ಕೂಡ ಕಾಣ್ತಾ ಬರ್ತೀರಿ. ಪ್ರಯಾಣದ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ಸಂಚಾರದಿಂದ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ 2ನೇ ಮನೆಯ ಕುಂಭ ರಾಶಿಯಲ್ಲಿ ರಾಹು ಇರಲಿದ್ದು ಆರ್ಥಿಕವಾಗಿ ಏರಿಳಿತಗಳನ್ನು ಕಾಣ್ತಾ ಬರ್ತೀರಿ. ಮತ್ತು ಕೌಟುಂಬಿಕ ವಿವಾದಗಳು ನಡೆಯುವಂತಹ ಚಾನ್ಸಸ್ ಕೂಡ ಇದೇ ಟೈಮ್ನಲ್ಲಿ ಹೆಚ್ಚಾಗ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಬಹಳ ಅವಶ್ಯಕವಾಗಿರ್ತದೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 2ನೇ ಮನೆಯ ಕುಂಭ ರಾಶಿಯಲ್ಲಿ ಮಂಗಳನು ಇರಲಿದ್ದು ಕಠಿಣ ಮಾತು ಮತ್ತು ಹಣದ ಹಂಬಲ ಈ ಟೈಮ್ನಲ್ಲಿ ಹೆಚ್ಚಾಗ್ಬೋದು. ಹಾಗೆ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಅಲ್ಲಿನ ಸಮಸ್ಯೆಗಳು ಕೂಡ ಇದೇ ಟೈಮ್ನಲ್ಲಿ ನಿಮಗೆ ಕಾಡ್ಬೋದು. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಆರೋಗ್ಯದ ಮೇಲೆಯೂ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ಮಾರ್ಚ್ 14ರ ನಂತರ
ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಮಕರ ರಾಶಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಸಂವಹನ ಕೌಶಲ್ಯವು ಈ ಮಾರ್ಚ್ ತಿಂಗಳು ಪೂರ್ತಿ ವೃತ್ತಿ ಜೀವನಕ್ಕೆ ಬಹಳಷ್ಟು ಪೂರಕವಾಗಿರ್ತದೆ. 3ನೇ ಮನೆಯಲ್ಲಿ ಉಚ್ಚ ಶುಕ್ರನು ಇರುವ ಕಾರಣ ಸೇಲ್ಸ್ ಇರ್ಬೋದು, ಮಾರ್ಕೆಟಿಂಗ್ ವಿಚಾರದಲ್ಲಿರ್ಬೋದು, ಬರವಣಿಗೆ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಅತ್ಯಂತ ಶುಭದಾಯಕವಾದಂತಹ ನಿಮ್ಮ ಆಲೋಚನೆಗಳು ಬಹಳಷ್ಟು ಸೃಜನಶೀಲವಾಗಿರ್ತವೆ ಮತ್ತು ನಿಮ್ಮ ಎಲ್ಲರ ಮೆಚ್ಚುಗೆಗೂ ನೀವು ಪಾತ್ರರಾಗ್ತೀರಿ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಶನಿಯ ಬಲದಿಂದ ಈ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಶಕ್ತಿಯೂ ಕೂಡ ನಿಮ್ಮದಾಗಿರಲಿದೆ. ಆದರೆ 2ನೇ ಮನೆಯ ವಾಕ್ಸ್ಥಾನದಲ್ಲಿ ಮಂಗಳ ಮತ್ತು ರಾಹುವಿನ ಪ್ರಭಾವವು ಉಂಟಾಗೋ ಕಾರಣ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಾರಿಕೆಯ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀವು ವಹಿಸಬೇಕಾಗಿರ್ತದೆ. ಅದರಲ್ಲೂ ಈ ಮಾರ್ಚ್ 14ರ ನಂತರ ನಿಮ್ಮ ನೇರ ನುಡಿಗಳು ಗ್ರಾಹಕರಿಗೆ ಅಥವಾ ಮೇಲಾಧಿಕಾರಿಗಳಿಗೆ ಬೇಸರವನ್ನು ತರಿಸ್ಬೋದು. ವ್ಯವಹಾರದಲ್ಲಿ ಹಣಕಾಸಿನ ಒಪ್ಪಂದಗಳನ್ನು ಮಾಡುವಾಗ ಎಲ್ಲ ದಾಖಲೆಗಳನ್ನು 2 ಬಾರಿ ಪರಿಶೀಲಿಸಿ ಅದಾದ ನಂತರ ಹಣಕಾಸಿನ ಮುಂದಿನ ಒಪ್ಪಂದಕ್ಕೆ ವ್ಯವಹಾರಕ್ಕೆ ಕೈಗೂಡಿಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಈ ಮಾರ್ಚ್ 14ರ ನಂತರ ಆರ್ಥಿಕವಾಗಿ ಹೇಗಿರಲಿದೆ, ಅದೃಷ್ಟ ಇರಲಿದೆಯಾ ಹಣಕಾಸಿನ ವಿಚಾರದಲ್ಲಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಆರ್ಥಿಕ ಕ್ಷೇತ್ರವು ತುಂಬ ಅಸ್ಥಿರವಾಗಿರ್ತದೆ ಈ ಮಾರ್ಚ್ ತಿಂಗಳಿನಲ್ಲಿ. 2ನೇ ಮನೆಯಲ್ಲಿರುವಂತಹ ಮಂಗಳ, ರಾಹು ಮತ್ತು ಬುಧನ ಸಂಯೋಜನೆಯು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಶಕ್ತಿಯನ್ನು ನಿಮಗೆ ನೀಡ್ತದೆ. ಅಂದರೆ ನೀವು ಕೆಲಸವನ್ನು ಮಾಡಿದ್ದೆ ಆದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಕಾಣ್ಮಾಡ್ತೀರಿ. ಹಾಗೆಯೇ ಶೇರ್ ಮಾರ್ಕೆಟ್ ಅಥವಾ ಕುಟುಂಬದ ಮೂಲಗಳಿಂದ ಹಠಾತ್ ಧನಲಾಭವನ್ನು ಕೂಡ ಕಾಣಲಿಕ್ಕೆ ನಿಮಗೆ ಸಿಗ್ತಾ ಹೋಗ್ತದೆ. ಆದರೆ ಅಷ್ಟೇ ವೇಗವಾಗಿ ಗ್ಯಾಜೆಟ್ ಅಥವಾ ಐಷಾರಾಮಿ ಜೀವನಕ್ಕಾಗಿ ಹಣವೂ ಕೂಡ ವ್ಯಯವಾಗ್ಬೋದು ಸ್ನೇಹಿತರೆ. ಆದ್ದರಿಂದ ಈ ಟೈಮ್ನಲ್ಲಿ ಉಳಿತಾಯದ ಕಡೆಯೂ ಕೂಡ ಹೆಚ್ಚಿನ ಗಮನವನ್ನು ಈ ರಾಶಿಯವರು ವಹಿಸಬೇಕು. ರಾಹುವಿನ ಪ್ರಭಾವದಿಂದ ಹಣದ ವಿಷಯದಲ್ಲಿ ಮರೀಚಿಕೆ ಅಥವಾ ಭ್ರಮೆ ನಿಮಗೆ ಉಂಟಾಗ್ಬೋದು. ಒಂದು ವ್ಯವಹಾರವು ವಾಸ್ತವಕ್ಕಿಂತ ಉತ್ತಮವಾಗಿ ನಿಮಗೆ ಬಹಳಷ್ಟು ಕಾಣಿಸ್ಬೋದು. ಈ ತಿಂಗಳು ಕುಟುಂಬ ಸದಸ್ಯರಿಗೆ ಸಾಲ ನೀಡುವುದನ್ನು ತಪ್ಪಿಸಿ, ಇಲ್ಲದಿದ್ದರೆ ಅದು ಸಂಬಂಧದ ಕೈಗೆ ಕಾರಣವಾಗ್ಬೋದು. ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು. ಇದರಿಂದ ಸಂಬಂಧಗಳು ಹದಗೆಡುವಂತಹ ಚಾನ್ಸಸ್ ಕೂಡ ಇರಲಿದೆ. ಅನಿರೀಕ್ಷಿತವಾದ ಕುಟುಂಬ ಖರ್ಚುಗಳಿಗೆ ಉಳಿತಾಯ ಮಾಡುವುದು ಸವಾಲಾಗ್ಬೋದು. ಅದರಿಂದ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಬಲವಾಗಿ ಇಟ್ಕೊಳ್ಬೋದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲೂ ಕೂಡ ಈ ಮಾರ್ಚ್ 14ರ ನಂತರ ಮುಖ ಮತ್ತು ಗಂಟಲಿನ ಮೇಲೆ ಹೆಚ್ಚಿನ ಗಮನವನ್ನು ಈ ರಾಶಿಯವರು ಮುಖ್ಯವಾಗಿ ವಹಿಸಬೇಕಾಗಿರ್ತದೆ. ಅದರಲ್ಲೂ 2ನೇ ಮನೆಯ ದೋಷದಿಂದ ಹಲ್ಲು ನೋವು, ವಸಟುಗಳ ಸೂಕ್ಷ್ಮತೆ, ಗಂಟಲಿನ ಸೋಂಕು ಅಥವಾ ಕಣ್ಣಿಗೆ ದಣಿವು ಕೂಡ ಹೆಚ್ಚು ಆವರಿಸಬಲ್ಲದು ಸ್ನೇಹಿತರೆ. ಅದರಿಂದ ವಿಶೇಷವಾಗಿ ಬಲಗಣ್ಣಿನ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಗಂಟಲಿನ ಸೋಂಕು ಎದುರಾದಲ್ಲಿ ಇಮಿಡಿಯೇಟ್ಲಿ ಡಾಕ್ಟರ್ಗೆ ತೋರಿಸಿ. ಇದರಿಂದ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮವಾಗಿ ಇರಿಸ್ಕೊಳ್ಬೋದಾಗಿದೆ. ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ದೇಹದಲ್ಲಿ ಶುಷ್ಕತೆ ಅಥವಾ ನಿರ್ಜಲೀಕರಣ ಉಂಟಾಗ್ಬೋದು. ಅಂದರೆ ನೀರಿನ ಕೊರತೆ ಉಂಟಾಗ್ಬೋದು. ಇದರಿಂದ ಡಿಹೈಡ್ರೇಷನ್ ಕೂಡ ಆಗ್ಬೋದು ಸ್ನೇಹಿತರೆ. ಆದ್ದರಿಂದ ಈ ಟೈಮ್ನಲ್ಲಿ ಸಾಕಷ್ಟು ನೀರು ಕುಡಿಯುವುದು ಅಗತ್ಯತೆ ಆಗಿರಲಿದೆ. ಮಸಾಲೆಯುತವಾದಂತಹ ಆಹಾರವು ತಕ್ಷಣವೇ ಅಸಿಡಿಟಿ ಅಥವಾ ಬಾಯಿ ಉಣ್ಣಿಗೆ ಕಾರಣವಾಗ್ಬೋದು. ಆದ್ದರಿಂದ ಮಸಾಲೆಯುತವಾದಂತಹ ಆಹಾರವನ್ನು ಸ್ವಲ್ಪ ಕಡಿಮೆ ಮಾಡಿ ಸಾತ್ವಿಕ ಆಹಾರ ಸೇವನೆ ಮಾಡಿ. ಇದು ನಿಮ್ಮ ದೇಹಕ್ಕೂ ಮತ್ತು ನಿಮ್ಮ ಈ ವೆದರ್ಗೂ ಕೂಡ ಸೆಟ್ ಆಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಕೌಟುಂಬಿಕ ಜೀವನವು ಅತ್ಯಂತ ಸೂಕ್ಷ್ಮವಾದಂತಹ ಪ್ರದೇಶವಾಗಿರ್ತದೆ. ಅದರಲ್ಲೂ 2ನೇ ಮನೆಯಲ್ಲಿ ಇರತಕ್ಕಂತಹ ಅಂಗಾರಕ ಯೋಗವು ಕುಟುಂಬ ಸದಸ್ಯರೊಂದಿಗೆ ಮಾತಿನ ಯುದ್ಧಕ್ಕೆ ಕಾರಣವಾಗ್ಬೋದು. ಅದರಲ್ಲೂ ಮಾರ್ಚ್ 14ರ ನಂತರ ನೀವು ಪ್ರಚೋದಿತರಾಗಿದ್ದಾಗ ಅಥವಾ ತಪ್ಪು ತಿಳುವಳಿಕೆ ಒಳಗಾದಾಗ ತಾಳ್ಮೆಯನ್ನು ಕಳೆದುಕೊಳ್ಳಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಕಟುವಾದ ವಾಗ್ವಾದಗಳಿಂದ ದೂರ ಸರಿಯುವುದು ಈ ರಾಶಿಯವರಿಗೆ ಬಹಳಷ್ಟು ಬುದ್ಧಿವಂತ ಜಾಣತನ ಆಗಿರಲಿದೆ. ಸಕಾರಾತ್ಮಕವಾಗಿ 3ನೇ ಮನೆಯ ಉಚ್ಚ ಶುಕ್ರನಿಂದ ಒಡಹುಟ್ಟಿದವರೊಂದಿಗೆ ಸಂಬಂಧವು ಬಹಳಷ್ಟು ಅದ್ಭುತವಾಗಿರ್ತದೆ. ಅವರು ನಿಮಗೆ ಉತ್ತಮವಾದ ಬೆಂಬಲವನ್ನು ಕೂಡ ನೀಡ್ತಾರೆ ಮತ್ತು ಸಂತೋಷವೂ ಕೂಡ ನಿಮಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ಒಡಹುಟ್ಟಿದವರು ಅಥವಾ ನೆರೆಯವರೊಂದಿಗಿನ ಸಣ್ಣ ಪ್ರವಾಸಗಳನ್ನು ಕೈಗೊಳ್ಳುವುದು ಮನೆಯ ಒತ್ತಡವನ್ನು ಇನ್ನಷ್ಟು ಕಡಿಮೆ ಮಾಡಲಿದೆ. ಇದು ನಿಮ್ಮ ಕುಟುಂಬ ಸಂಬಂಧವನ್ನು ಇನ್ನಷ್ಟು ಗಟ್ಟಿಮುಟ್ಟಾಗಿ ಇರಿಸಲಿದೆ. ಇದು ನಿಮ್ಮ ಕೌಟುಂಬಿಕ ಜೀವನಕ್ಕೂ ಕೂಡ ಬಹಳಷ್ಟು ಸಹಾಯವನ್ನು ಮಾಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ.
ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ವಿದ್ಯಾರ್ಥಿಗಳಿಗೆ ಈ ಮಾರ್ಚ್ ತಿಂಗಳು ಬರವಣಿಗೆ ಮತ್ತು ಸಂವಹನ ಕೌಶಲ್ಯಗಳು ಬಹಳ ಅದ್ಭುತವಾಗಿರ್ತದೆ. ಅದರಲ್ಲೂ ಮಾರ್ಚ್ 14ರ ನಂತರ ನೀವು ಸಾಹಿತಿ, ಪತ್ರಿಕೋದ್ಯಮ ಅಥವಾ ಕಲೆಗಳಲ್ಲಿ ಆಸಕ್ತಿಯನ್ನು ಹೊಂದಿದರೆ ಉತ್ತಮವಾದ ಸಾಧನೆಯನ್ನು ಕೂಡ ಮಾಡ್ತಾ ಹೋಗ್ತೀರಿ. ನಿಮ್ಮ ಸೃಜನಶೀಲ ಶಕ್ತಿ ಬಹಳ ಉತ್ತುಂಗದಲ್ಲಿ ಈ ಟೈಮ್ನಲ್ಲಿ ಇರಲಿದೆ. ಆದರೆ ಮೌಖಿಕ ಪರೀಕ್ಷೆಗಳಲ್ಲಿ ಮಾತು ಅಥವಾ ಆತಂಕದ ಕಾರಣದಿಂದ ಸ್ವಲ್ಪ ಹಿನ್ನಡೆಯಾಗ್ಬೋದು. ಯಾವುದೇ ಪ್ರೆಸೆಂಟೇಷನ್ ಮಾಡುವ ಮೊದಲು ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಪ್ರಾಣಾಯಾಮವನ್ನು ಮಾಡಿ ಆತ್ಮವಿಶ್ವಾಸದಿಂದ ಮಾತನಾಡುವುದನ್ನು ರೂಢಿಸಿಕೊಳ್ತಾ ಬನ್ನಿ ಸ್ನೇಹಿತರೆ. ಇದು ನಿಮ್ಮ ಸಾಕಷ್ಟು ಉತ್ತಮವಾದ ಫಲಿತಾಂಶವನ್ನು ತಂದುಕೊಡಲು ಸಹಕಾರಿಯಾಗ್ತಾ ಹೋಗ್ತದೆ. ಹಾಗೆ ಈ ಟೈಮ್ನಲ್ಲಿ ಹೊಸ ಹೊಸ ಕೌಶಲ್ಯ ಕಲಿಯಲು ಕೂಡ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಈ ರಾಶಿಯವರು ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಮಾರ್ಚ್ 14ರ ನಂತರ ಈ ಮಕರ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಜ್ಯೋತಿಷ್ಯ ಪರಿಹಾರಗಳೇನು? ಆರ್ಥಿಕ ಏರಿಳಿತ ಮತ್ತು ಮಾತುಗಳಿನ ಮೇಲಿನ ನಿಯಂತ್ರಣಕ್ಕಾಗಿ ಈ ಮಕರ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ 2ನೇ ಮನೆಯ ಮಂಗಳನನ್ನು ಶಾಂತಗೊಳಿಸಲು ಮತ್ತು ಕೋಪವನ್ನು ನಿಯಂತ್ರಿಸಲು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ. ನಿಮ್ಮ ಮಾತುಗಳು ಹಿತವಾಗಿಯೂ ಮತ್ತು ಜಾಣ್ಮೆಯಿಂದ ಕೂಡಿರಲು ಜ್ಞಾನ ದೇವತೆಯಾದಂತಹ ಸರಸ್ವತಿ ದೇವಿಯನ್ನು ಪೂಜಿಸಿ. ಹಾಗೆ ಪ್ರತಿ ಮಂಗಳವಾರದಂದು ಬಡವರಿಗೆ ಸಿಹಿ ಆಹಾರ ಅಥವಾ ಹಾಲನ್ನು ದಾನ ಮಾಡಿ. ಇದು ಆಹಾರದ ಮನೆಯಲ್ಲಿರುವ ಮಂಗಳನ ತೀವ್ರತೆಯನ್ನು ಇನ್ನಷ್ಟು ತಗ್ಗಿಸಲಿದೆ ಅಂತಲೇ ಹೇಳ್ಬೋದು. ಆರ್ಥಿಕತೆಯಲ್ಲಿ ರಾಹುವಿನ ಕೆಟ್ಟ ಪ್ರಭಾವವನ್ನು ತಡೆಯಲು ನಿಮ್ಮ ಪರ್ಸ್ನಲ್ಲಿ ಒಂದು ಸಣ್ಣ ಚೌಕಾಕಾರದ ಬೆಳ್ಳಿಯ ತುಂಡನ್ನು ಇಟ್ಕೊಳ್ಳಿ. ಇದು ಸಾಕಷ್ಟು ಒಳಿತನ್ನು ತರಲಿದೆ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ದೇವಸ್ಥಾನದಲ್ಲಿ ಹಚ್ಚಿ ಸ್ನೇಹಿತರೆ. ಹಾಗೆ ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.